ಎಲ್ಲ ಒಂದೇ ನೋಡ್ಲಿ ಸ್ಯಾಂಡಲ್ವುಡ್ ಹಾಲಿವುಡ್ಗಿಂತ ಕಮ್ಮಿ ಇರಲ್ಲ ಅಣ್ಣ. ಎಲ್ಲರೂ ಬರ್ತಾರೆ. ಅಲ್ಟಿಮೇಟು 45 ಫೇಮಸ್ ಮಾತ್ರ ಸೂಪರ್ ಹಿಟ್ಟು ದೋಸೆಗೆ ಹಾಕ್ತಾರೆ ಹಿಟ್ಟು ಅರ್ಜುನ್ ಜನ್ಯ ಹೊಡೆದು ನೋಡು ಒಂದೇ ನೋಡು ಬ್ಲಾಕ್ ಬಾಸ್ಟರ್ ಹಿಟ್ಟು ಗೋಡೆ ಮೇಲೆ ಇರುತ್ತೆ, ಆಕಾಶದಲ್ಲಿ ಇರುತ್ತೆ ಚಂದ್ರ ಆಕಾಶದಲ್ಲಿ. ಖುಷಿ ಆಗಿದೆ. ಅದನ್ನ ರಾಜ್ಬಿ ಶೆಟ್ಟಿ ಅವ್ರು ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ. ಅವ್ರ ಮುಖಾಂತರ ಅವ್ರು ಎಲ್ಲರೂ ಒಟ್ಟಿಗೆ ಸ್ಕ್ರೀನಲ್ಲಿ ಬರ್ತಾರಲ್ಲ. ಸೂಪರ್ ಅಂದ್ರೆ ಸ್ಟಾರ್ಸ್ ಎಲ್ಲ ಒಟ್ಟಿಗೆ ಬಂದು ಸಿನಿಮಾ ಮಾಡಿದಾಗ ಎಂತ ಮಜಾ ಇರುತ್ತೆ ಅಂತ ಇದೊಂದು ಒಳ್ಳೆ ಎಕ್ಸಾಂಪಲ್. ಸರ್ ಎಷ್ಟು ಮಾರ್ಕ್ಸ್ ಕೊಡ್ತೀರಾ 45ಗೆ? ಇದಕ್ಕೆ ಮಾರ್ಕ್ಸ್ ಕೊಡೋಕ್ಕೆಲ್ಲ ಆಗಲ್ಲ. ಸಿನಿಮಾ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಪ್ರತಿಯೊಂದು ಅರ್ಥ ಆಗುತ್ತೆ. ಸೂಪರ್. ಯಾವ ಅವತಾರ ನಿಮ್ಮ ದೊಡ್ಡಪ್ಪನ ಯಾವ ಅವತಾರ ಇಷ್ಟ ಆಯ್ತು? ಶಿವಪ್ಪ. ಹೌದಾ? ಶಿವಪ್ಪನ ಅವತಾರ ಏನ್ ಸೆಕ್ಸಿಯಾಗಿ ಕಾಣಿಸ್ತಾರೆ. ನನಗೇನೋ ನಿಮ್ಗೆ ಅರ್ಧನಾರೀಶ್ವರ ನೋಡಿ ಏನಾದ್ರು ಎಲ್ಲ ಗೆಟಪ್ ನೋಡಿ ಹೇಳಕ್, ಬಟ್ ಅವರು ಕ್ಯಾಶುಯಲ್ ಆಗಿ ಬರ್ತಾರಲ್ಲ ಆ ಸ್ಟೈಲ್ ಮಾತ್ರ ಸೂಪರ್ ಆಗಿದೆ. ಸರ್ ಇನ್ನು ಶಿವಣ್ಣನನ್ನ ಗಾಡ್ ಆಫ್ ಮಾಸ್ ಆಗಿ ನೋಡಿದ್ದು ಎಷ್ಟು ಖುಷಿ ಆಯ್ತು. ಯಾಕಂದ್ರೆ ನಿಮ್ಮ ಮನೆ 3 ಸ್ಟಾರ್ಗಳೇನಿದ್ದಾರೆ ಸೊ ಅವ್ರನ್ನ ನೋಡಿದ್ರೆ ಎಲ್ಲರೂ ದೇವರು ಆರಾಧ್ಯ ದೈವ ಅಂತಾನೆ ಕರೀತಾರೆ. ನೀವು ಅಭಿಮಾನಿಗಳ ದೇವರು ಅಂತ ಅಂದವರು. ಸೊ ಈಗ ದೇವರಾಗಿ ಬಂದಿರುವಂಥದ್ದು ನಿಮ್ಮ ದೊಡ್ಡಪ್ಪ ಏನು ಹೇಳ್ತೀರಾ? ನೋಡಿ, ಅಂತ ಒಂದು ಮೆಸೇಜ್ ಕೊಡಬೇಕಂದ್ರೆ ಅವರಿಂದಾನೇ ಸಾಧ್ಯ. ಇವತ್ತು ಪ್ರತಿಯೊಬ್ಬರಿಗೂ ಗೊತ್ತು ಅವರು ಈ ಸಿನಿಮಾಗೋಸ್ಕರ ಅಂತಾನೆ ಅವ್ರು ಎಷ್ಟು ಇಷ್ಟಪಟ್ಟರು ಅಂತ. ಅದು ಇವತ್ತು ಆ ಸ್ಕ್ರೀನ್ ಮೇಲೆ ನೋಡಿದಾಗ ನಿಜವಾಗ್ಲೂ ಯಾರಿಗೂ ಏನು ಗೊತ್ತಾಗಲ್ಲ. ಅಂದರೆ ಅವ್ರ ಹಿಂದೆ ಏನು ಕಷ್ಟ ಆಯ್ತು ಅನ್ನೋದು ಇವತ್ತು ನಮ್ಮ ಸ್ಕ್ರೀನ್ ಮೇಲೆ ಅನ್ಸಲ್ಲ. ಅದು ಸಕ್ಕತ್ತಾಗಿದೆ. ಪ್ರತಿಯೊಂದು ಏನು ಹೇಳ್ತೀರಾ ದೊಡ್ಡಪ್ಪಂಗೆ? ನವ್ಯ ದೊಡ್ಡಪ್ಪ. ಈಗ ಇನ್ನೊಂದು ಮೆಸೇಜ್ ಕೊಡ್ಬೇಕಲ್ಲ ನೀವು ಆಡಿಯನ್ಸ್ಗೆಲ್ಲ, ಸ್ಟಾರ್ ವಾರು ಫ್ಯಾನ್ಸ್ ವಾರು ಪಕ್ಕಕ್ಕಿಟ್ಟು ಒಂದು 45 ಸಿನಿಮಾ ನೋಡಿ ಅಂತ ಅನ್ನೋದಾದ್ರೆ ಏನು ಹೇಳ್ತೀರಿ? ನೋಡಿ, ಕರೆಕ್ಟ್ ಆಗಿ ಹೇಳ್ತೀರಿ. ಅಂದ್ರೆ ಸ್ಟಾರ್ಗಳು ಒಟ್ಟಿಗೆ ಸೇರಿದ್ರೆ ಎಂತ ಮಜಾ ಮಾಡ್ಬೋದು ಅನ್ನೋದು ಒಳ್ಳೆ ಎಕ್ಸಾಂಪಲ್. ಥ್ಯಾಂಕ್ ಯು ಸೋ ಮಚ್. ಕನ್ನಡ ಚಿತ್ರರಂಗದಲ್ಲಿ ಯಾರು ಹೀರೋ ಶಿವರಾಜ್ ಕುಮಾರ್, ಉಪೇಂದ್ರ ಅವ್ರ ಆಕ್ಟಿಂಗ್ ಚೆನ್ನಾಗಿದೆ, ರಾಜ್ಬಿ ಶೆಟ್ಟಿ ಅವ್ರ ಆಕ್ಟಿಂಗ್ ಚೆನ್ನಾಗಿದೆ, ಆಕ್ಟಿಂಗ್ ಮಾಡಿದ್ದಾರೆ ರಾಜ್ಬಿ ಶೆಟ್ಟಿ. ಆಕಾಶದಲ್ಲಿ ಇರುತ್ತೆ ಚಂದ್ರ 45 ಅಲ್ಲಿ ಆಕ್ಟಿಂಗ್ ಬಂತು ಹೊಸದಾಗೈತೆ. ನಮ್ಮ ಉಪೇಂದ್ರ ಅಣ್ಣ ಹುಡುಗಿನ ಅಂತಾರೆ ಅನನ್ಯ, 45 ಡೈರೆಕ್ಷನ್ ಮಾಡಿರೋ ಅರ್ಜುನ್ ಅನ್ಯಾಗೆ ನಮಸ್ಕಾರ. ಪ್ರತಿಯೊಬ್ಬರು ನೋಡಬೇಕು. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಒಂದು ಅಭಿಮಾನಿ, ಎಲ್ಲರೂ ಕನ್ನಡ ಜನ ನೋಡಲಿ, ಒಂದು ಖುಷಿಯಾಗಿರೋಣ. ಯಾವತ್ತೂ ಅಷ್ಟೇ, ನಾಡಿಗೂ ಅಷ್ಟೇ, ನಮ್ಮ ಯಜಮಾನ್ರು ಹೇಳ್ಕೊಡೋದು ಅಷ್ಟೇ. ಫಸ್ಟ್ ಶೋ ನೋಡ್ಕೊಂಡಿರೋ ಅಂತ ಹೇಳ್ಕೊಡೋದು ನಮ್ಮ ಯಜಮಾನ್ರು, ದೊಡ್ಡ ಮನೆ ಹುಡುಗರು. ಇವತ್ತಾದ್ರೂ ಎಲ್ಲ ಪಿಕ್ಚರ್ ನೋಡ್ರಿ, ನಾವು ಖುಷಿ ಆಗ್ತೀವಿ. ಎನಿ ಟೈಮ್ ಬಿಟ್ಟು ಮೇಲೆ ಹೇಗೆ ಡಿಸೈಡ್ ಆಗುತ್ತೆ ನಮ್ಮ ಜೀವನ ಅಂತ ಈ ಮೂವಿ ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲಂತೂ ಶಿವಣ್ಣನ ಲಾಸ್ಟ್ ಸೀನ್ ಮಾತ್ರ ಗೂಸ್ ಬಾಂಬ್ಸ್ ಬಂದೇ ಬರುತ್ತೆ. ಅದರಲ್ಲಿ ಲೇಡಿ ಗೆಟಪ್ಪಲ್ಲಂತೂ ಶಿವಣ್ಣ ಸೂಪರಾಗಿ ಕಾಣಿಸ್ತಿದ್ದಾರೆ. ಹಾಗೆ ಉಪೇಂದ್ರ ಸರ್ ಆಗಿರ್ಬೋದು, ರಾಜ್ಬಿ ಶೆಟ್ಟಿ ಅವರಾಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರವ್ರ ಕ್ಯಾರೆಕ್ಟರ್ಗೆ ಅವ್ರ ಜೀವ ತುಂಬಿದ್ದಾರೆ ಅಂತ ಹೇಳ್ಬೋದು. ಸೊ ಮೂವಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಎಲ್ಲರೂ ದಯವಿಟ್ಟು ಬಂದು ಕನ್ನಡ ಸಿನಿಮಾ ನೋಡಿ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಮೇಡಮ್ ಹೇಗಿದೆ? ಏನು ಇಷ್ಟ ಆಯಿತು? ಅವರು ಆ್ಯಕ್ಟಿಂಗ್ ಚೆನ್ನಾಗಿದೆ, ಡ್ಯಾನ್ಸ್ ಎಲ್ಲ ಮಾಡಿದ್ರು. ಹಾಂ ಸೂಪರಾಗಿ ಮಾಡಿದ್ದಾರೆ. ಹೇಳಿ ನೋಡಕ್ ಬರ್ಬೇಕು. ಡೈರೆಕ್ಷನ್ ಕ ಮಾಸ್ಟರ್, ಆಕ್ಷನ್ ಕ ಲೀಡರ್ ಉಪ್ಪೇಣ ಮತ್ತು ಶಿವಣ್ಣ ಇಬ್ಬರು ಒಂದೇ ಸಿನಿಮಾದಲ್ಲಿ ಆಕ್ಟ್ ಮಾಡೋರೆ ನೋಡಕ್ ಬರಲೇಬೇಕು. ಯಾಕಂದ್ರೆ ಅವರಿಬ್ಬರು ಮಾಡಿರೋಂಥ ಸಿನಿಮಾಗೂ ಸಿನಿ ರಂಗದಲ್ಲಿ ಚರಿತ್ರೆ ಬರ್ತಿವೆ ಸರ್. ಸಿನಿಮಾದಲ್ಲಿ ಮ್ಯೂಸಿಕ್ ರಿಪೀಟ್ ಆಗುತ್ತೆ ಸರ್. ಹಿಸ್ಟ್ರಿನ ಕ್ರಿಯೇಟ್ ಮಾಡೋದು ಸರ್. ಇಂಡಸ್ಟ್ರಿಗೆ ಫಸ್ಟ್ ಟೈಮ್ ಲಾಂಗ್ ತೋರಿಸಿದ್ದು ಶಿವಣ್ಣ, ಲಾಂಗ್ ಇಡ್ಸಿದ್ದು ಉಪ್ಪೇಣ. ಅವರು ಡೈರೆಕ್ಷನ್ ಯಾರೋ ಬ್ರೇಕ್ ಮಾಡೋಕ್ಕಾಗಲ್ಲ, ಶಿವಣ್ಣ ರೆಕಾರ್ಡ್ ಯಾರೋ ಕ್ರಾಸ್ ಮಾಡೋಕ್ಕಾಗಲ್ಲ. ಶಿವಣ್ಣ ಆಲ್ರೌಂಡರ್ ಆಕ್ಟರ್, ಉಪ್ಪೇಣ ಇಂಡಿಯನ್ ಆಕ್ಟರ್. ಇವ್ರ ಜೊತೆಗೆ ಶಿವನ್ ಪೂಜೆಯಲ್ಲಿ ಕರೆಡಿಬಿಟ್ಟಾಗೆ ರಾಜ್ಬಿ ಶೆಟ್ಟಿ, ಅರ್ಜುನ್ ಜನ ರಾಜ್ಬಿ ಶೆಟ್ಟಿ ನಿಟ್ಟವ್ರೆ ಸರ್. ಒಂದೇ ಸಿನಿಮಾ ನೋಡ್ತಾ ಇದ್ದೆ, ಬ್ರಹ್ಮ ವಿಷ್ಣು ಮಹೇಶ್ವರ್ ನೋಡಿದಾಗೈತೆ ಅಲ್ಟಿಮೇಟ್ ಆಗಿದೆ. ಸಿನಿಮಾದಲ್ಲಿ ಮ್ಯೂಸಿಕ್ ಆಗಿರ್ಬೋದು, ಫೈಟಿಂಗ್ ಆಗಿರ್ಬೋದು, ಗ್ರಾಫಿಕ್ಸ್ ಆಗಿರ್ಬೋದು, ಆ ಡಿಸೈನಿಂಗ್ ಆಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು, ಎಲ್ಲ ಟೋಟಲಿ ಸಖತ್ತಾಗಿದೆ. ಅಂದರೆ ಇಷ್ಟು ದಿನ ಮ್ಯೂಸಿಕ್ ಹೊಡ್ಕೊಂಡಿದ್ದ ಅರ್ಜುನ್ ಜನ ಫಸ್ಟ್ನೇ ಬರೀ ಡೈರೆಕ್ಷನ್ ಮಾಡಿದ್ರೆ ಸರ್ ಕತೆ ಕಲರ್ ಆಗಿದೆ. ಜೈ ಶಿವಣ್ಣ. ತುಂಬ ಚೆನ್ನಾಗಿದೆ ಸರ್, ಒಳ್ಳೆ ಸಿನಿಮಾ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಒಳ್ಳೆ ಡೈರೆಕ್ಷನ್, ಏನೋ ಒಂದು ಹೊಸ
ಕತೆ ನೋಡಿದಾಗ ತುಂಬ ಚೆನ್ನಾಗಿದೆ. ಶಿವ ತಾಂಡವ ಈ ಥರ